ಹಾಯ್ ಹಲೋ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮಯ್ಯ ಪ್ರೀತಿಯ ವಿಷ್ಣು ಪರಶುರಾಮರ್ಷ. ಒಂದು ವಿಷಯವನ್ನು ಹೊತ್ಕೊಂಡು ಬರ್ತಾ ಇದ್ದೀನಿ. ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕನಾಗಿ, ಜ್ಞಾನವಾಣಿಯ ಬರಹಗಾರನಾಗಿ, ವಿಶೇಷವಾಗಿ ಮಕ್ಕಳ ಜ್ಞಾನ ತಜ್ಞನಾಗಿ. ಬಂಧುಗಳೇ, ಈ ವರ್ಷದ ಬೇಸಿಗೆಯಲ್ಲಿ ನಾವು ಶಿಬಿರವನ್ನು ಶುರು ಮಾಡ್ತಾ ಇದ್ದೀವಿ. ಈ ಬೇಸಿಗೆ ಶಿಬಿರ 3, 4, 5ನೇ ತರಗತಿಯ ಮಕ್ಕಳಿಗಿರುತ್ತೆ. ವಿಶೇಷವಾಗಿ 1 ವರ್ಷದವರೆಗೂ ಯಾರು ನವೋದಯ, ಮೊರಾರ್ಜಿ, RMSA, ಈ ಕಿತ್ತೂರು ರಾಣಿ ಚೆನ್ನಮ್ಮ, ಮೈನಾರಿಟಿ ಮೊರಾರ್ಜಿ, ಈ ಎಲ್ಲ 5ನೇ ತರಗತಿ ನಂತರದಲ್ಲಿ ಪರೀಕ್ಷೆ ಬರೀಬೇಕಲ್ಲ 6ನೇ ತರಗತಿಗೆ, ಯಾರು ಅದಕ್ಕೆ ಸಿದ್ಧರಾಗ್ಲಿಕ್ಕೆ ಇಷ್ಟಪಡ್ತೀರೋ ಅವರಿಗಾಗಿ ಈ ಬೇಸಿಗೆಯಿಂದಲೇ ತರಬೇತಿ ಶುರು ಮಾಡ್ತಾ ಇದ್ದೀವಿ. ನಮ್ಮದು ಈ ಸಾರಿ ಭಾರಿ ರಿಸಲ್ಟ್ ಕೊಟ್ಟಿರ್ತಕ್ಕಂತಹ ಸಂಸ್ಥೆ ಆಗಿದೆ. ನಾವು ರಾಜ್ಯಕ್ಕೆ 61ನೇ ರ್ಯಾಂಕ್ ಅನ್ನು ಪಡೆದಿದ್ದೇವೆ ಮೊರಾರ್ಜಿಯಲ್ಲಿ ಮೊನ್ನೆ. ಅಷ್ಟೇ ಅಲ್ಲ, ನಮ್ಮ ಸಂಸ್ಥೆಯಲ್ಲಿ ಕೋಚಿಂಗ್ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿ, ಬಾಗಲಕೋಟೆ ಜಿಲ್ಲೆಯ ವಿದ್ಯಾರ್ಥಿ, ಬಾಗಲಕೋಟೆಗೆ 12ನೇ ಸ್ಥಾನ, ಇಳಕಲ್ ತಾಲೂಕಿಗೆ 1ನೇ ಸ್ಥಾನದಲ್ಲಿದ್ದಾನೆ ಮೊರಾರ್ಜಿಗೆ. ನಮ್ಮ ಶಿಕ್ಷಣ ಸಂಸ್ಥೆಯ ನಮ್ಮದೇ ವಿದ್ಯಾರ್ಥಿ ಪ್ರಸನ್ನ ಅಂತ ಹೇಳಿ RMSAಗೆ ಟಾಪರ್, 90 ಅಂಕಗಳೊಂದಿಗೆ ಟಾಪರ್ ಆಗಿದ್ದಾನೆ. ರ್ಯಾಂಕ್ ಬಂದ್ರೆ ಮೋಸ್ಟ್ಲಿ 1, 2 ಇಷ್ಟೊಳಗಡೆ ಬರಬಹುದು. ರಿಸಲ್ಟ್ ಬಂದಿದೆ. ಈ ರೀತಿ ಟಾಪರ್ ನಲ್ಲಿ ಇರ್ತಕ್ಕಂಥದ್ದು. ಹೋದ ವರ್ಷ RMSAಗೆ ನಮ್ದೇ ಟಾಪರ್ 93, ದೀಪ ಅನ್ನೋ RMSAಗೆ. ಡಿಸ್ಟ್ರಿಕ್ಟಿಗೂ ನಮ್ದು ಟಾಪ್ 10 ಒಳಗಡೆ ಇತ್ತು. ಈ ಸಾರಿ ಕೂಡ ಮೊರಾರ್ಜಿ ಒಳಗಡೆ ಟಾಪ್ 10 ಅಲ್ಲಿದೆ. ಹೀಗೆ ರಿಸಲ್ಟ್ ಕೊಡ್ತಕ್ಕಂತಹ ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಈ ಬಾರಿ ವಿಶೇಷವಾಗಿ ವೆಕೇಶನ್ ಕ್ಲಾಸ್ ಒಂದಿಗೆ ಶುರು ಮಾಡಿಬಿಟ್ಟಿದ್ದೀವಿ. ಬೇಸಿಗೆಯಲ್ಲಿ ಶುರು ಮಾಡಿಬಿಟ್ಟಿದ್ದೀವಿ. ಏಪ್ರಿಲ್ 15ಕ್ಕೆ ಕ್ಲಾಸ್ ಶುರು. ಮುಂದೆ ಮೈನಾರಿಟಿ ಎಕ್ಸಾಮ್ ಬರೋವರೆಗೂ ತಗೊಳ್ತೀವಿ. ಮೊರಾರ್ಜಿ ಎಕ್ಸಾಮ್ ಮುಗಿದು ಮೈನಾರಿಟಿ ಎಕ್ಸಾಮ್ ಮುಗಿಬೇಕು. ಮಕ್ಕಳನ್ನ ಬೇಸಿಗೆಯಲ್ಲಿ ಆ ಕಡೆ ಈ ಕಡೆ ಬಿಡದೆ ಅವರ ಭವಿಷ್ಯಕ್ಕಾಗಿ ನೀವು ಶ್ರಮಿಸೋರಾಗಿರ್ತೀರಿ, ಅವರ ಭವಿಷ್ಯಕ್ಕೆ ಕನಸು ಕಾಣೋರಾಗಿರ್ತೀರಿ. ಇದು ಫೌಂಡೇಶನ್, ಬುನಾದಿಯ ಸಮಯ. ಈ ಬುನಾದಿಯ ಸಮಯದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಬುನಾದಿ ಕೊಡಬೇಕು. ಸಂಸ್ಕಾರಿತ ಬುನಾದಿಯನ್ನು ಕೊಡಬೇಕು. ಆ ಸಂಸ್ಕಾರಿತ ಬುನಾದಿಯನ್ನು ಕೊಟ್ಟು ಅವರಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಕ್ಕಂತಹ ಜವಾಬ್ದಾರಿನ ನಾನು ತೆಗೆದುಕೊಳ್ತಾ ಇದ್ದೀನಿ. ಬನ್ನಿ, ರೆಸಿಡೆನ್ಷಿಯಲ್ ಆಗಿ ವೆಕೇಶನ್ ಇಂದಲೇ ಶುರು ಮಾಡ್ತಾ ಇದ್ದೀವಿ. ನೀವು ಅಣಿಯಾಗಿ, ನಾವು ಎಣೆ ಆಗ್ತೀವಿ. ಮಕ್ಕಳ ಭವಿಷ್ಯಕ್ಕಾಗಿ ನೀವು 1 ಹೆಜ್ಜೆ ಮುಂದೆಡೆ, ನಾನು 10 ಹೆಜ್ಜೆ ಮುಂದೆ.